ಇವರ ವಯಸ್ಸು 70 ವರ್ಷ. 67ನೇ ವಯಸ್ಸಿನಲ್ಲಿ ಪಿಜ್ಜಾ ಬಿಸ್ನೆಸ್ ಆರಂಭಿಸಿ ಇಂದು ಅಮಿತಾಬ್ ಬಚ್ಚನ್ ಸೇರಿದಂತೆ ಮುಂಬೈನ ಸಾಕಷ್ಟು ಸೆಲೆಬ್ರಿಟಿಗಳು ಇವರ ಕೈರುಚಿಗೆ ಫಿದಾ ಆಗಿದ್ದಾರೆ. ಇದು ಮಾಮೀಸ್ ಕಿಚನ್ನ ಪಿಜ್ಜಾದ ಯಶೋಗಾಥೆ. ಇವರ ಹೆಸರು ಪ್ರತಿಭಾ ಕನೋಯ್. ವಯಸ್ಸು 70. ಮಲೇಷ್ಯಾದ ಬ್ಯಾಂಕಾಕ್ನಲ್ಲಿ ಓದಿದ ನಂತರ ಮದುವೆಯಾದ ಇವರು ಮುಂಬೈನಲ್ಲಿ ಬಹಳ ಕಾಲ ವಾಸವಿದ್ರು. ಗಂಡನ ಆಫೀಸ್ಗೆ, ಮಕ್ಕಳ ಶಾಲೆಗೆ ಟಿಫನ್ ಮಾಡೋದಕ್ಕಷ್ಟೇ ಜೀವನ ಸೀಮಿತವಾಗಿತ್ತು. ಅದರ ಆಚೆಗೆ ಏನೇನಾದ್ರೂ ಮಾಡಬೇಕು ಅಂತ ಅನ್ಕೊಂಡಿದ್ರು ಸಮಯ ಸಿಗ್ತಾ ಇರಲಿಲ್ಲ. ಆದ್ರೆ ಏನಾದ್ರೂ ಮಾಡಬೇಕೆಂಬ ತುಡಿತಾ ಇತ್ತು. ಹೀಗೆ ಆರಂಭಿಸಿದ ಪಿಜ್ಜಾ ಅಂಗಡಿ ಮಾಮೀಸ್ ಕಿಚನ್. ಇದು ಅಮಿತಾಬ್ ಬಚ್ಚನ್ ಸೇರಿದಂತೆ ಮುಂಬೈನ ಸಾಕಷ್ಟು ಸೆಲೆಬ್ರಿಟಿಗಳು ಮಾಮೀಸ್ ಕಿಚನ್ನ ಪಿಜ್ಜಾದ ಅಭಿಮಾನಿಗಳಾಗಿದ್ದಾರೆ. ಈ ಮೂಲಕ ಬಿಸ್ನೆಸ್ ಆರಂಭ ಮಾಡಲು ಎಳೆಯ ವಯಸ್ಸೇ ಆಗಬೇಕು ಅನ್ನೋ ಭಾವನೆ ತಪ್ಪು ಕಲ್ಪನೆ ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ. 70 ಮಿಲಿಯನ್ ರೂಪಾಯಿ ಒಡತಿ. ಅದೆಷ್ಟೋ ಮಹಿಳೆಯರಿಗೆ ತಿಂಗಳಿಗೆ ಕನಿಷ್ಠ 10,000 ರೂಪಾಯಿ ಆದರೂ ಸಂಪಾದಿಸ್ತಾ ಇರ್ತಾರೆ. ನಾನು ಸುಮ್ಮನೆ ಕುಳಿತು ತಿಂತಾ ಇದ್ದೀನಿ ಎಂದು ಮುಂಬೈನಲ್ಲಿ ತಮ್ಮ ಮನೆಯಲ್ಲಿ ಕೂತು ಪ್ರತಿಭಾ ಯೋಚಿಸ್ತಾ ಇದ್ರು. ಕೆಲ ವರ್ಷಗಳ ಹಿಂದೆ ಪತಿ ತೀರ್ಕೊಂಡ್ರು. ಆಗ ಪ್ರತಿಭಾ ಅವರಿಗೆ ವಯಸ್ಸು 60ರ ಗಡಿ ದಾಟಿ ಹೋಗಿತ್ತು. ತನ್ನ ಬದುಕು ಹೀಗಾಗುತ್ತೆ ಅಂತ ಅವರು ಅಂದುಕೊಂಡಿರಲಿಲ್ಲ. ಮಕ್ಕಳಿದ್ದರಿಂದ ಆರ್ಥಿಕವಾಗಿ ಹತಾಶ ಸ್ಥಿತಿ ಏನಿರಲಿಲ್ಲ. ಆದರೆ ವರ್ಷಾನುಗಟ್ಟಲೆ ಮಡುಗಟ್ಟಿದ್ದ ಕೆಲಸದ ತುಡಿತ ಅವರನ್ನ ಏನಾದರೂ ಮಾಡಬೇಕೆಂದು ಬಡಿದೆಬ್ಬಿಸಿತ್ತು. ತನ್ನ 67ನೇ ವಯಸ್ಸಿನಲ್ಲಿ ಸ್ವಂತ ಉದ್ಯಮವನ್ನ ಪ್ರಾರಂಭ ಮಾಡಿದ್ರು. ಈಗ ಅವರು 70ನೇ ವಯಸ್ಸಿನಲ್ಲಿ 70 ಮಿಲಿಯನ್ ರೂಪಾಯಿ ಮೌಲ್ಯದ ಬಿಸ್ನೆಸ್ ಒಡತಿಯಾಗಿದ್ದಾರೆ. ಕೋವಿಡ್ ಸಮಯದಲ್ಲಿ ಬದುಕಿಗೆ ತಿರುವು. 4 ಮಕ್ಕಳ ತಾಯಿಯಾದ ಪ್ರತಿಭಾ ಕನೋಯ್ ಯಾವಾಗಲೂ ಅಡುಗೆಯ ಬಗ್ಗೆ ಒಲವು ಹೊಂದಿದ್ದವರು. ಪಿಜ್ಜಾ ಸೇರಿದಂತೆ ಅವರ ಕೈಯಿಂದ ಮಾಡ್ತಾ ಇದ್ದ ಖಾದ್ಯಗಳು ಸ್ವಾದಿಷ್ಟವಾಗಿರ್ತಾ ಇತ್ತು. ತಾವು ತಯಾರಿಸಿದ ಪಿಜ್ಜಾಗಳನ್ನ ಎಲ್ಲರೂ ಇಷ್ಟೊಂದು ಇಷ್ಟಪಡುತ್ತಾರೆ ಅಂತ ಅವರು ಯಾವತ್ತೂ ಯೋಚಿಸಿರಲಿಲ್ಲ. ಕೋವಿಡ್ ಸಮಯದಲ್ಲಿ ಪ್ರತಿಭಾ ದೇವಿಯವರ ಜೀವನ ಹಠಾತ್ ತಿರುವು ಪಡೆದುಕೊಳ್ತು. ಆ ಸಮಯದಲ್ಲಿ ಅವರ ಕುಟುಂಬದವರೆಲ್ಲರೂ ಹೊರಗಿನಿಂದ ಖರೀದಿಸಿದ ಯಾವುದನ್ನು ತಿನ್ನಬಾರದು ಅಂತ ನಿರ್ಧರಿಸಿದ್ರು. ಈ ನಡುವೆ ಸೊಸೆಯ ಹುಟ್ಟುಹಬ್ಬದ ನಿಮಿತ್ತ ತನ್ನ ಮಕ್ಕಳು ಮೊಮ್ಮಕ್ಕಳಿಗೆ ಮನೆಯಲ್ಲಿಯೇ ಪಿಜ್ಜಾ ಮಾಡ್ತಾರೆ ಪ್ರತಿಭಾ. ಅಂದು ಅವರು ಮಾಡಿದ ಪಿಜ್ಜಾಗಳಂತೂ ರುಚಿಕರವಾಗಿದ್ದು ಎಲ್ಲರ ಶ್ಲಾಘನೆಗೆ ಪಾತ್ರವಾಯಿತು. ಅವರ ಮಕ್ಕಳು ಪಿಜ್ಜಾ ಬಿಸ್ನೆಸ್ ಮಾಡೋ ಐಡಿಯಾ ಕೊಟ್ರು. ಈ ಐಡಿಯಾ ಹಾಗೆ ವಾಸ್ತವದಲ್ಲಿ ಜಾರಿಗೆ ಬರತೊಡಗಿತ್ತು. ಮಾಮೀಸ್ ಕಿಚನ್ ಅನ್ನ ಮೇ 2020ರಲ್ಲಿ ಸ್ಥಾಪಿಸಲಾಯಿತು. ಸಮಯ ಕಳೆದ ಹಾಗೆ ವ್ಯಾಪಾರ ಮತ್ತು ಗ್ರಾಹಕರ ಸಂಖ್ಯೆ ಹೆಚ್ಚಾಯಿತು. ಆರ್ಡರ್ಗಳ ಮೇಲೆ ಆರ್ಡರ್ಗಳು ಬರತೊಡಗಿದ್ವು. ಪಿಜ್ಜಾ ತಯಾರಿಸುವುದಕ್ಕೆ ಮತ್ತು ಸರಬರಾಜು ಮಾಡೋದಕ್ಕೆ ಒಂದು ಟೀಮ್ ಮಾಡಬೇಕಾಯಿತು. ಆರಂಭದಲ್ಲಿ ಅವರು ತಮ್ಮ ಗ್ರಾಹಕರನ್ನ ಒಂದು ದಿನ ಮುಂಚಿತವಾಗಿ ಪ್ರೀ ಆರ್ಡರ್ ಮಾಡೋದಕ್ಕೆ ಕೇಳ್ತಾ ಇದ್ರು. ಆದ್ರೆ ಈಗ ಅವರು ಬೇಡಿಕೆಯ ಮೇರೆಗೆ ಆರ್ಡರ್ಗಳನ್ನು ತೆಗೆದುಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಮಾರ್ಗರಿಟಾ, ಪ್ರಿಮಾವೇರಾ, ಡಯಟ್ ಪಿಜ್ಜಾ ಹೀಗೆ ಅವರು ತಮ್ಮ ಮೆನುವಿನಲ್ಲಿ ಎಲ್ಲವನ್ನ ಹೊಂದಿದ್ದಾರೆ. ಪಿಜ್ಜಾಗೆ ಬಳಸುವ ಹಿಟ್ಟು, ಸಾಸ್ ಸೇರಿದಂತೆ ಎಲ್ಲವನ್ನ ತಾವೇ ತಯಾರಿಸ್ತಾರೆ. ಅಡುಗೆ ಮಾಡುವಾಗ ಶುಚಿತ್ವದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸ್ತಾರೆ. 4-5 ಲಕ್ಷ ರೂಪಾಯಿ ಬಂಡವಾಳದಲ್ಲಿ ಆರಂಭವಾದ ಬಿಸ್ನೆಸ್. ಪ್ರಸ್ತುತ ಅವರು ಮುಂಬೈ ಹೊರತುಪಡಿಸಿ ಕೋಲ್ಕತಾ, ಬೆಂಗಳೂರಿನಲ್ಲಿ ಮಳಿಗೆಗಳನ್ನು ಹೊಂದಿದ್ದಾರೆ. ಕೇವಲ 4-5 ಲಕ್ಷ ರೂಪಾಯಿ ಬಂಡವಾಳದಲ್ಲಿ ಉದ್ಯಮ ಆರಂಭಿಸಿದೆ ಎಂದು ಪ್ರತಿಭಾ ಹೇಳ್ತಾರೆ. ಇಂದು ಅವರ ಮಾಮೀಸ್ ಕಿಚನ್ನ ಬಿಸ್ನೆಸ್ ಕೋಟಿಗಟ್ಟಲೆ. ಪ್ರತಿಭಾರ ಕೈರುಚಿಗೆ ಫಿದಾ ಆದ ಸೆಲೆಬ್ರಿಟಿಗಳು. ಪ್ರತಿಭಾ ಕನೋಯ್ ಅವರ ಕ್ಲೈಂಟ್ ಪಟ್ಟಿಯಲ್ಲಿ ಬಚ್ಚನ್ ಕುಟುಂಬ ಇದೆ. ಬಚ್ಚನ್ ಮಾತ್ರವಲ್ಲದೆ ಮುಂಬೈನ ಅನೇಕ ಪ್ರಮುಖ ವ್ಯಕ್ತಿಗಳಿಗೆ ಮಾಮೀಸ್ ಕಿಚನ್ನ ಪಿಜ್ಜಾ ಒಲು ಪ್ರಿಯ. ಅಕ್ಷಯ್ ಕುಮಾರ್, ದೇವೇಂದ್ರ ಫಡ್ನವೀಸ್, ಪ್ರಫುಲ್ ಪಟೇಲ್, ಸೊನಾಲಿ ಬೇಂದ್ರೆ, ಮಧುರ್ ಭಂಡಾರ್ಕರ್, ಹರ್ಷ ಗೋಯಂಕಾ, ಆಯುಷ್ಮಾನ್ ಖುರಾನಾ ಮುಂತಾದವರು ಪ್ರತಿಭಾ ಅವರ ಪಿಜ್ಜಾ ಅಭಿಮಾನಿಗಳು. ಹೀಗೆ ತನ್ನ ಇಳಿ ವಯಸ್ಸನ್ನು ಲೆಕ್ಕಿಸದೆ ಯೌವನದ ಮನಸ್ಸಿನೊಂದಿಗೆ ಮುಂದೆ ಬಂದಿರುವ ಪ್ರತಿಭಾ ಅವರು ಎಲ್ಲರಿಗೂ ಮಾದರಿ ಅಂದರೆ ತಪ್ಪಾಗೋದಿಲ್ಲ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.